ಇದು ಏನಂತ ನೋಡ್ತಾ ಇದ್ದೀರಾ? ಫಸ್ಟ್ ಟೇಸ್ಟ್ ಮಾಡ್ತೀನಿ, ಆಮೇಲೆ ಹೇಳ್ತೀನಿ. ಸ್ವೀಟ್ ತಿನ್ನಬೇಕು ಅಂದರೆ ನೀವು ನನ್ನ ಚಾನಲ್ ಫಾಲೋ ಮಾಡ್ಕೋಬೇಕು. ಏನಂತ ಹೇಳ್ತೀನಿ ಅದಕ್ಕೆ ಮುಂಚೆ ನಾನು ಒಂದು ಹಲೋ ಹೇಳ್ತೀನಿ. ಹಲೋ, ಎಲ್ಲರೂ ಹೇಗಿದೆಯಾ? ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಶಶಿ ಮಾತಾಡ್ತೀನಿ. ನಾನು ಒಳ್ಳೆ ಅದ್ಭುತವಾದ ಒಂದು ಸ್ವೀಟ್ ತೊಗೊಂಡಿದ್ದೀನಿ. ಎಣ್ಣೆ ಬೇಡ, ಬೆಣ್ಣೆ ಬೇಡ, ತುಪ್ಪ ಬೇಡ, ಗ್ಯಾಸ್ ಬೇಡ, ಏನೇನು ಬೇಡ. ನಾವು ಕೂತಿದ್ದ ಜಾಗ ನಾವು ಒಂದು ಸ್ವೀಟ್ ರೆಡಿ ಮಾಡ್ಬೋದು. ನಿಜವಾಗ್ಲೂ ಹೇಳ್ತೀನಿ ನೋಡಿ. ಹಾಗೆ ನಾನು ಹೇಗೆ ಮಾಡಿದೆ, ಏನೇನು ಹಾಕಿ ಅಂತ ಹೋಗಿ ಒಂದ್ಸಲ ನೀವು ಕ್ವಿಕ್ಕಾಗಿ ಕ್ಲಿಪ್ಪಿ ನೋಡ್ಕೊಂಬನ್ನಿ. ನಿಜವಾಗ್ಲೂ ಇವಾಗ ಮಿಲ್ಕ್ ಮೇಡ್ ಬರ್ಫಿ ಮಾಡೋದಕ್ಕೆ 2 ಏಲಕ್ಕಿ ತೊಗೊಳ್ತೀನಿ. ಇದು ನೋಡಿ 1 ಕಪ್ಪು ಕಡಲೆ ತೊಗೊಳ್ತೀನಿ. ನೀವು ಯಾವುದೇ ಕಡಲೆ ತೊಗೊಳ್ಳಿ ಪರವಾಗಿ, ಇದೇ ಬೇಕು ಅದೇ ಬೇಕಂತಿಲ್ಲ. ಇದನ್ನು ನಾನು ಇವಾಗ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರ್ತೀನಿ. ಇದಕ್ಕೆ ನಾನು ಶುಗರ್ ಯೂಸ್ ಮಾಡ್ತಿಲ್ಲ. ಇದು ಮತ್ತು ಕೋಕೋನಟ್ ಇದು ಒಂದು ಡ್ರೈ ಪೌಡ್ರ್ ಯೂಸ್ ಮಾಡ್ತೀನಿ ನಾನು. ಬನ್ನಿ ಪೌಡ್ರ್ ಮಾಡ್ಕೊಂಬರ. ಇದನ್ನು ಜಲ್ಡಿಯಲ್ಲಿ ಹಿಡ್ಕೊಂಡು ಏಕೆಂದರೆ ಸ್ವಲ್ಪ ಕಡಲೆ ಗಿಡ್ಲೆ ಉಳಿದಿದ್ರೆ ಚೆನ್ನಾಗಿರಲ್ಲ ಅಂತ ನೋಡಿ. ಈ ಥರ ಜಲ್ಡಿ ಇಟ್ಕೊತೀನಿ ನೋಡಿ. ಇಷ್ಟು ಬಂದಿದೆ ನೋಡಿ. ಈ ಥರ ಇದೆ, ಚೆನ್ನಾಗಿರಲ್ಲ. ಇವಾಗ ಇದು ರೆಡಿ ಆಯಿತು ನೋಡಿ. ಇದಕ್ಕೆ ನಾನು ಇಷ್ಟು ಕಡಲೆ ಪೌಡ್ರ್ ಆಗಿದೆ. ನಾನು ಇದಕ್ಕೆ ಇವಾಗ 1 ಕಪ್ಪಷ್ಟು ಹಾಲು ಪೌಡ್ರ್ ತೊಗೊತೀನಿ ನೋಡಿ. ಲಾಸ್ಟ್ ಟೈಮ್ ನಾನು ಮಾಡಿದೆ, ಅದು ಪಿಂಕ್ ಕಲರ್. ನನ್ನ ಮಗಳು ತುಂಬ ಚೆನ್ನಾಗೈತಮ್ಮ ಅಂದ್ಲು. ಅದಕ್ಕೋಸ್ಕರ ಜಾಸ್ತಿ ಅವ್ಳು ಶುಗರ್ ತಿನ್ನೋದಿಲ್ಲ. ಅದಕ್ಕೆ ಈ ಸಲ ಶುಗರ್ ಬದಲು ಮಿಲ್ಕ್ ಮೇಡ್ ಹಾಕ್ತಿದ್ದೀನಿ. ಪಾಪ ಅವ್ಳು ಚೆನ್ನಾಗಿದೆ ಅಂದಾಗ ನಾವು ಮಾಡಿಕೊಟ್ಬಿಡ್ಬೇಕು. ಅವಳು ಬೇರೆ ಏನೂ ತಿನ್ನೋದಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಬೇರೆ ಕಲರ್ ಮಾಡ್ತೀನಿ, ಬೇರೆ ಡಿಫ್ರೆಂಟಾಗಿ ಮಾಡ್ತೀನಿ ನೋಡಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಲು ಹಾಕ್ಕೊಳೋಣ. ಎಷ್ಟು ಹಾಕೋಣ ಅಂತಂದರೆ ನಾನು ಮಿಲ್ಕ್ ಮೇಡ್ ಹಾಕ್ತೀನಿ. ಮಿಲ್ಕ್ ಮೇಡ್ ಹಾಕಿದ್ಮೇಲೆ ನೋಡಿ ಎಷ್ಟು ಹಾಲು ತೊಗೊಂಡಿದ್ದೀನಿ ನಾನು. ಯಾವುದೇ ರೀತಿ ಇದಕ್ಕೆ ಗ್ಯಾಸ್ ಬಳಸಂಗಿಲ್ಲ, ಕುಕ್ಕರ್ ಇಲ್ಲ, ಏನಿಲ್ಲ. ಹಾಗೆ ನಾರ್ಮಲಾಗಿ ತುಂಬಾ ರುಚಿ ಇರುತ್ತೆ ನೋಡಿ. 1 ಕಪ್ ನಾನು ಮಿಲ್ಕ್ ಮೇಡ್ ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಾಕು ಮಿಲ್ಕ್ ಮೇಡ್. ಏನಕ್ಕಂದರೆ ಹಾಲು ಪೌಡ್ರಲ್ಲಿ ಕೂಡ ಶುಗರ್ ಇರುತ್ತೆ, ಸ್ವೀಟ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಸಿಹಿ ಇದೆ ತಿನ್ನೋಕ್ಕಾಗೋದಿಲ್ಲ. ಜಾಸ್ತಿ ಹಾಲು ಹಾಕೋಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ಮತ್ತೆ ಪೌಡ್ರ್ ಮಾಡಬೇಕು, ಹಾಕಬೇಕು, ಅದೆಲ್ಲ ಬೇಡ. ಇಷ್ಟ ಆಗಿದೆ ಸಾಕು ನೋಡಿ. ಇನ್ನೂ ಹಾಲು ಇದನ್ನು ಮಿಕ್ಕಿದೆ ನೋಡಿ. ಹಾಲು ನೋಡ್ಕೊಂಡು ಹಾಕೋಬೇಕು ನೋಡಿ. ಇನ್ನೂ ಒಂದು 2 ಸ್ಪೂನ್ ಅಷ್ಟು ಹಾಲು ಮಿಕ್ಕಿದೆ. ನಾನು ಒಂದು 4 ಸ್ಪೂನ್ ತೊಗೊಂಡೆ, ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಏನಕ್ಕೆ ಮಿಲ್ಕ್ ಮೇಡ್ ಹಾಕಿದ್ನಲ್ಲ ಅದಕ್ಕೋಸ್ಕರ. ಇದ್ರಲ್ಲಿ ನಾನು ಇವಾಗ 2 ಭಾಗ ಮಾಡ್ತೀನಿ. 2 ಭಾಗ ಮಾಡಿ ನಾನು ಸ್ವಲ್ಪ ಕಲರ್ ಹಚ್ತೀನಿ. ಫುಡ್ ಕಲರು ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಏನು ಮಾಡಿದೆ ಯಾವತ್ತೂ ಒಂದ್ಸಲ ಮಾಡಿದ್ರೆ ಏನೂ ಆಗೋಲ್ಲ ನೋಡಿ. 2 ಭಾಗ ನಾನು ಫುಡ್ ಕಲರ್ ಆ್ಯಡ್ ಮಾಡ್ಕೊತೀನಿ ನೋಡಿ. ಸ್ವಲ್ಪ ಹಾಕ್ಬಿಟ್ಟು ಸಾಕು. ನಾನು ಏನಕ್ಕೆ ಅಂದರೆ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ಕಲರ್ ರೆಡಿ ಆಯಿತು. ಬನ್ನಿ ಇವಾಗ ರೆಡಿ ಮಾಡೋಣ. ನಾನು ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಏನೋ ಬಟರ್ ಏನಾದರೂ ಪರವಾಗಿಲ್ಲ ಸ್ವಲ್ಪ ಹಚ್ಕೊಳ್ಳೋಣ. ನಾನು ಇವಾಗ ಇದು ತೊಗೊಂಡಿದ್ದೀನಿ ನೋಡಿ. ಈ ಥರ ಮಾಡ್ಕೊಂಡು ನಾನು ನೀಟಾಗಿ ಇವಾಗ ಉಂಡೆ ಮಾಡಿದ್ದೀನಿ ನೋಡಿ. ಇವಾಗ ನಾನು ಇವಾಗ ಲಟ್ಟಿಸ್ಕೊಳ್ತೀನಿ ನೋಡಿ. ಈ ಥರ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಬರುತ್ತೆ, ಎಷ್ಟು ಚೆನ್ನಾಗಿ ಬೇಕಾದ್ರೂ ಬರುತ್ತೆ ನೋಡಿ. ಇದು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಇವಾಗ ಇದಕ್ಕೆ ನೋಡಿ ಈ ಥರ ಇವಾಗ ನಾವು ಇದನ್ನು ಏನು ಮಾಡಬೇಕು, ರೋಲ್ ಮಾಡ್ಕೋಬೇಕು. ಬಟರ್ ಪೇಪರ್ ಆಮೇಲೆ ಹಾಕೊಳ್ಳೋಣ. ಫಸ್ಟ್ ಇದನ್ನೆಲ್ಲ ನೀಟಾಗಿ ರೋಲ್ ಮಾಡ್ಕೊಳ್ಳೋಣ. ಇದು ಎಲ್ಲೂ ಗಟ್ಟಿಗೆ ರೋಲ್ ಮಾಡಬೇಕು. ನೋಡಿ ಈ ಥರ ನೋಡಲ್ಲ, ಈ ಥರ ರೋಲ್ ಮಾಡ್ಕೊಂಡು ನಾವು ಇವಾಗ ನಾನು ಬಟರ್ ಪೇಪರ್ ಮೇಲೆನ ಇದು ಮಾಡ್ತೀನಿ. ಇದು ನಾವು ಫ್ರೀಜಲ್ಲಿ ಇಡಬಾರ್ದು, ಸುಮ್ಮನೆ ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕಿದು ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಒಳಗೆ ಕಟ್ ಮಾಡಿದ್ರೆ ಗೊತ್ತಾಗುತ್ತದೆ ಎಷ್ಟು ಚೆನ್ನಾಗಿದೆ ಅಂತ. ಒಂದು 10 ನಿಮಿಷ ನಾನು ಇಡ್ತೀನಿ, ಆಮೇಲೆ ಕಟ್ ಮಾಡೋಣ. ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಬನ್ನಿ. ಇವಾಗ 10 ನಿಮಿಷ ಆಗಿದೆ. ನಾನು ಇವಾಗ ರೆಡಿ ಮಾಡಿ ಇಡ್ತೀನಿ ಅಂತ
ಒಂದು ಟೇಸ್ಟಿ ಬರ್ಫಿನ ತೆಗಿತೀನಿ. ಹೌದಲ್ಲ ಅಪ್ಪ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ. ಈ ಥರ ಇರಬೇಕು. ನಾನು ಇವಾಗ ಇದಕ್ಕೆ ಅದು ಸೆಲ್ವರ್ ಏನೋ ಹೇಳ್ತಾರಲ್ಲ, ಸ್ವೀಟ್ಗೆಲ್ಲ ಹಾಕ್ತಾರಲ್ಲ, ಅದೊಂದು ಹಾಕ್ತೀನಿ ಇವಾಗ. ತುಂಬ ಚೆನ್ನಾಗಿ ಎಣ್ಣೆ ಬೆಣ್ಣೆ ತುಪ್ಪ ಗ್ಯಾಸ್ ಏನು ಇಲ್ದಂಗೆ ನಾನು ಒಂದು ಸ್ವೀಟ್ ಮಾಡಿದ್ದೀನಿ, ಬೇಕ್ರಿ ಸ್ಟೈಲು. ಈ ಥರ ಒಂದು ಸೆಲ್ವರ್ ತುಪ್ಪ ನಾನು ತರಿಸಿಟ್ಕೊಳ್ತಿದ್ದೆಲ್ಲ ನಮ್ಮ ಮನೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫೈನಲ್ ಇವಾಗ ಕಟ್ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡ್ರಲ್ಲ, ಇದ್ರಲ್ಲಿ ನನಗೆ ಈ ಥರ ಎಲ್ಲ ಮಾಡ್ಬೇಕಂತ ತುಂಬ ಖುಷಿ ಆಗುತ್ತೆ ನೋಡಿ. ನೋಡಿದ್ರಲ್ಲ, ಇದು ಹಿಂಗೆ ಮುರ್ಕೊಂಡು ಬಾಯಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಫೈನಲಿ ಇದು ರೆಡಿ ಆಯ್ತಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ನಾನು ಯಾವುದೇ ಗ್ಯಾಸ್ ಬಳಸಿಲ್ಲ, ಯಾವುದೇ ಎಣ್ಣೆ ತುಪ್ಪ ಏನೂ ಬಳಸಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಇದು ಅಷ್ಟು ನೋಡಿ, ಎರಡು ಪ್ಲೇಟಲ್ಲಿ ಇಟ್ಟಿನಿ. ಇದು ರೆಡ್ ಏನು ಗೊತ್ತು, ಇದು ರೋಸ್ ಪೆಟಲ್ಸ್. ಇದು ನಾನು ಡ್ರೈ ಮಾಡಿ ಒಣಗಿಸ್ಬಿಟ್ಟು ಅದು ಬಾಟಲ್ ಹಾಕಿ ಇಟ್ಕೊಂಡಿರ್ತೀನಿ. ಯಾವಾಗ ಇದು ಸ್ವೀಟ್ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದ್ದೇನೆ ನಿಜವಾಗ್ಲೂ, ಇದಕ್ಕೆ ನಾನು ಮಾಡಿದ್ನ ಅಂತ ಅನಿಸ್ಬಿಡ್ತು, ಅಷ್ಟು ಚೆನ್ನಾಗಿದೆ. ನೀವು ಮನೇಲಿ ಮಾಡಿಕೊಡಿ ಮಕ್ಕಳಿಗೆ, ನೀವು ತಿನ್ನಿ. ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಒಂದು 15 ಡೇಸ್ ಗಂಟ ಆರಾಮಾಗಿ ತಿನ್ಬೋದು. ನಾವು ಏನು ಈ ಶುಗರ್ ಇರೋರು ಕೂಡ ತಿನ್ಬೋದು ಆರಾಮಾಗಿ, ಏನೂ ಆಗೋಲ್ಲ. ಇದು ಅಲ್ಲ, ಟೇಸ್ಟಿ ಬರ್ಫಿ ರೆಡಿ ಆಯಿತು. ಹೇಗೆ ಮಾಡಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಒಂದೇ ಒಂದ್ಸಲ ನೀವು ಟ್ರೈ ಮಾಡಿ ಮನೇಲಿ. ಗ್ಯಾಸೇ ಬೇಡ, ನೀವು ಕೂತಿದ್ದ ಜಾಗದಲ್ಲಿ ನೀವು ಒಂದು ಮಿಕ್ಸಿ ತಂದು ಇಟ್ಕೊಬಿಟ್ಟು ಆರಾಮಾಗಿ ಕೂತಿದ್ದ ಜಾಗದಲ್ಲಿ ನಾವು ಇದು ಸ್ವೀಟ್ ಮಾಡ್ಕೊಬೋದು. ನನಗೆ ಇದು ಆಶ್ಚರ್ಯ, ನಾನು ಮಾಡಿದೆ ನೋಡಿ ಹೆಂಗೆ ಬರುತ್ತೆ ಅಂತ. ನಾನು ಮಾಡ್ದ ಏನೇನೋ ಅಡುಗೆಲ್ಲ ಕಲ್ತ್ಬಿಟ್ಟಿದ್ದೆ. ಶಶಿ ಗ್ರೇಟ್. ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದೆ, ಅದಕ್ಕೆ ಒಂದು ಕೊಕೊನಟ್ ಪೌಡ್ರ್ ಹಾಕಿದೆ, ಶುಗರ್ ಹಾಕಿದೆ, ಇನ್ನೇನು ಹಾಕಿದೆ, ರಾತ್ರಿ ಡ್ರೈ ಫ್ರೂಟ್ಸ್ ಏನು ಹಾಕಿಲ್ಲ, ಸಿಂಪಲ್ ಮಗ. ನನ್ನ ಮಗಳು ಅಮ್ಮ ತುಂಬ ಚೆನ್ನಾಗೈತಮ್ಮ ಅಂತಲ್ಲ, ಅದಕ್ಕೆ ನನಗೆ ಖುಷಿ ಆಗೋದು. ಅದಕ್ಕೆ ಅವಳಿಗೋಸ್ಕರ ಇವಾಗ ಇದನ್ನು ಮಾಡಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ, ನಾನು ಸ್ವಲ್ಪ ಫುಡ್ ಕಲರ್ ಯೂಸ್ ಮಾಡಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ ಮಾಡಲೇಬೇಕು. ಮಾಡಿ ಚೆನ್ನಾಗಿದ್ದರೆ ಕಮೆಂಟ್ಸ್ ಹಾಕಿ, ಲಾಸ್ಟ್ ನೋಡಿ ಕಮೆಂಟ್ಸ್ ಹಾಕಿ. ಓಕೆ, ಬಾಯ್.